अखिल भारतीय बहुजन समाज पार्टी द्वारा पत्रिका भवन में एक प्रेस मीट आयोजित की गई। इस प्रेस मीट को संबोधित करते हुए अखिल भारतीय बहुजन समाज पार्टी प्रदेश उपाध्यक्ष दत्तू सूर्यवंशी ने कहा कि आंतरिक आरक्षण जाति सर्वेक्षण में अनुसूचित जाति के 101 बिंदु शामिल किए हैं। उन्होंने अनुरोध किया है कि जाति वाले कॉलम में जो लोग होलिया है उन्हें होलिया लिखा जाए, जो लोग मादिगा है उन्हें मादिगा लिखा जाए। इस अवसर पर अखिल भारतीय बहुजन समाज पार्टी के जिला अध्यक्ष योहान डिसूजा, सत्यदीप हावनोर, शाद्रका पस्तोर, प्रकाश कोटे, राजकुमार डोगरे आदि उपस्थित थे। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब जरूर करें। बाबा साहब कनसु ಇದು ಇತ್ತು, ಯಾರಿಗೆ ಮೀಸಲಾತಿಯಿಂದ ವಂಚಿತರಾಗಿದ್ದಾರೆ, ಯಾರಿಗೆ ಮೀಸಲಾತಿ ಸಿಕ್ಕಿಲ್ಲ ಅವರಿಗೆ ಮೀಸಲಾತಿ ಸಿಗಬೇಕಂತ ಹೇಳಿ ಬಾಬಾ ಸಾಹೇಬರ ಕನಸು ನನಸು ಮಾಡತಕ್ಕಂತ ಕೆಲಸ ಇದು। ಮತ್ತು ದಾದಾ ಸಾಹೇಬ್ ಕಾಂಶಿರಾಮ್ ಕೂಡ ಅವರು ಹೇಳಿದ್ದಾರೆ, जिसकी जितनी संख्या भारी उसकी उतनी हिस्सेदारी, जिसकी जितनी संख्या भारी उसकी उतनी हिस्सेदारी। ಈ ಆಧಾರ ಮೇಲೆ ಪರಿಶಿಷ್ಟ ಜಾತಿಯಲ್ಲಿ ಯಾರ ಸಂಖ್ಯೆ ಎಷ್ಟಿದೆ ಆ ಸಂಖ್ಯೆ ಆಧಾರ ಮೇಲೆ ಅವರಿಗೆ ಮೀಸಲಾತಿ ಸಿಗಬೇಕು ಅಂತ ಹೇಳಿ ಇದು ನಮ್ಮ ಗುರಿ ಇದೆ। ಅದಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಮಾನಸಂದ್ರ ಮುನಿಯಪ್ಪ ಸಾಹೇಬರು ಸತತವಾಗಿ ಇಡೀ ಕರ್ನಾಟಕದಲ್ಲಿ ಅವರು ಪ್ರವಾಸ ಮಾಡಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮತ್ತು ಹ್ಯಾಂಡ್ ಬಿಲ್ ಎಲ್ಲ ಅದರ ಮುಖಾಂತರ ಪ್ರೆಸ್ ಮೀಟ್ ಮುಖಾಂತರ ಎಲ್ಲಾ ರಾಜ್ಯದಲ್ಲಿ ಓಡಾಡಿ ಈ ಸಮೀಕ್ಷೆಗೆ ಸರಿಯಾಗಿ ಸಮೀಕ್ಷೆ ಆಗಬೇಕು, ಎಲ್ಲಾ ಜಾತಿಯ ಜನಗಣನೆ ಸರಿಯಾಗಿ ಆಗ್ಬೇಕಂತ ಹೇಳಿ ಅವರು ತುಂಬಾ ಯಾವುದೇ ವಿಶ್ರಾಂತಿ ಇಲ್ಲದೆ ಓಡಾಡಿ ಕೆಲಸ ಮಾಡ್ತಾ ಇದ್ದಾರೆ। ಅದಕ್ಕೋಸ್ಕರ ನಮ್ಮ ಪಕ್ಷ ಇವತ್ತು ಇಡೀ ರಾಜ್ಯದಲ್ಲಿ ಇದು ಈ ಕೆಲಸ ಹಮ್ಮಿಕೊಂಡಿದೆ, ಪತ್ರಿಕಾಗೋಷ್ಠಿದು। ಇದರ ಮುಖಾಂತರ ನಾವು ಹೆಚ್ಚಿನ ಪ್ರಚಾರ ಮಾಡಬೇಕು। ಇವಾಗಲೇ ನಾವು ಸ್ವಲ್ಪ ಫೀಲ್ಡ್ ನಲ್ಲಿ ಹೋಗಿ ನೋಡಿದ್ದೇವೆ, ಕೆಲವು ಜನರಿಗೆ ಇದು ಏನ್ ಸಮೀಕ್ಷೆ ಇದೆ ಅಂತ ಕೆಲವು ಜನರಿಗೆ ಗೊತ್ತಿಲ್ಲ। ಸರ್ಕಾರ ಕೂಡ ಇದರ ಪ್ರಚಾರ ಅಷ್ಟೇನು ಮಾಡಿಲ್ಲ, ಸರ್ಕಾರ ಕೂಡ ಇದರ ಪ್ರಚಾರ ಹೆಚ್ಚು ಮಾಡಬೇಕಾಗಿತ್ತು, ಅಷ್ಟು ಮೂಲೆಗೆ ಇದು ಪ್ರಚಾರ ಆಗಿಲ್ಲ। ಬೇರೆ ಬೇರೆ ಸಂಘ ಸಂಸ್ಥೆಗಳು, ದಲಿತ ಪರ ಸಂಘಟನೆಗಳು ಮತ್ತು ಮಾದಿಗ ಜಾತಿಯ ಸಂಘಟನೆಗಳು ಮತ್ತು ಇತರ ದಲಿತ ಪರ ಬಹುಜನ ಪರ ಹಿತಾಸಕ್ತಿಯನ್ನು ಇರ್ತಕ್ಕಂಥ ಇಂಟ್ರೆಸ್ಟ್ ಇರ್ತಕ್ಕಂಥ ರಾಜಕೀಯ ಪಕ್ಷಗಳು ಮಾತ್ರ ಇದಕ್ಕೆ ಪ್ರಚಾರ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ। ಸರ್ಕಾರದಿಂದ ಪ್ರಚಾರ ಅಷ್ಟು ಆಗಿಲ್ಲ ಅಂತ ನಮಗೆ ಸ್ವಲ್ಪ ದುಃಖ ಆಗ್ತದೆ। ಆದ್ರೆ ಸರ್ಕಾರಿ ಸಮೀಕ್ಷೆ ಏನದ ಅಂದ್ರೆ ಸರಿಯಾಗಿ ಮಾಡಿ ಅಂಕಿ ಸಂಖ್ಯೆ ಯಾರು ಎಷ್ಟಿದೆ ಅಂತ ಹೇಳಿ ಇದು ಮೀಸಲಾತಿ ಕೊಡೋಗೋಸ್ಕರ ಅನುಕೂಲ ಮಾಡಬೇಕು। ಆಲ್ರೆಡಿ ನಮಗೆ ಸದಾಶಿವ ಆಯೋಗದಲ್ಲಿ ಮಾಹಿತಿ ಎಲ್ಲ ಕೊಟ್ಟಿರ್ತಾರೆ, ಸದಾಶಿವ ಆಯೋಗದ ಮುಖಾಂತರ ರಿಪೋರ್ಟ್ ಕೊಟ್ಟಿದ್ದಾರೆ, ಅದರಲ್ಲಿ ಇದೆ। ಆದರೆ ಮತ್ತೊಂದು ಸಲ ಸಮೀಕ್ಷೆ ಮಾಡಬೇಕಂತ ನಂತರ ಇದಕ್ಕೆ ನಾವು ತುಂಬಾ ಸ್ವಾಗತ ಮಾಡುತ್ತೇವೆ ಮತ್ತು ಎಲ್ಲಾ ಜಾತಿಗಳಿಗೆ ಎಲ್ಲಾ ಅವರ ಅಂಕೆ ಸಂಖ್ಯೆ ಪ್ರಕಾರ ಅವರ ಅಭಿವೃದ್ಧಿ ಆಗಿದೋ ಇಲ್ಲೋ, ಶಿಕ್ಷಣದ ಭಾಗದಲ್ಲಿ ಆಗಲಿ, ರಾಜಕೀಯ ಆಗಲಿ, ಸರ್ಕಾರಿ ನೌಕರಿಯಲ್ಲಿ ಆಗಲಿ, ಈ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿ ಯಾವ ಜಾತಿ ಇದರಿಂದ ವಂಚಿತ ಆಗಿದೆ ಅವ್ರಿಗೆ ನ್ಯಾಯ ನೀಡತಕ್ಕಂಥ ಕೆಲಸ ನಮ್ಮ ಕರ್ನಾಟಕ ಸರ್ಕಾರ ಮಾಡುತ್ತದೆ ಅಂತ ಹೇಳಿ ನಾವು